ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥ್ ಅವರ ಸಲಹೆಯೊಂದಿಗೆ ನಾವು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ 5 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ದೀರ್ಘ ಸುಮಂಗಲಿ ಭವ 3ನೇ ಹಂತದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಒಡ್ಡಲ್ಲಿ MG6 ಮಾರ್ಕೆಟಲ್ಲಿ ಅದ್ಧೂರಿಯಾಗಿ ಮಾಡಿದೆವು. ಸುಮಾರು 8,000 ಜನಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೂ ಮತ್ತು ನನ್ನ ಕುಟುಂಬದಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ 6 ತಿಂಗಳಲ್ಲಿ ಸುಮಾರು 5 ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಅದು ಈಗ 1ನೇ ಭಾಗವಾಗಿ ನಾವು ದೀರ್ಘ ಸುಮಂಗಲಿ ಭವವನ್ನು ಮುಂದುವರಿಸಿಕೊಂಡು 3ನೇ ಹಂತಕ್ಕೆ ಬಂದಿದ್ದೀವಿ. 2ನೇ ಕಾರ್ಯಕ್ರಮ ಮಾತೃದೇವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಸುಮಾರು 2,000 ಗರ್ಭಿಣಿ ಸ್ತ್ರೀಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 3ನೇ ಕಾರ್ಯಕ್ರಮ ಆಚಾರ್ಯ ದೇವೋಭವ ಕಾರ್ಯಕ್ರಮ ಶಿಕ್ಷಣ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತು 4ನೇ ಕಾರ್ಯಕ್ರಮ ಕಾಯಕ ದೇವೋಭವ ಕಾರ್ಯಕ್ರಮ ಅಂತ ಇದು ಪಬ್ಲಿಕ್ ಸರ್ವಿಸ್ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮ. 5ನೇ ಕಾರ್ಯಕ್ರಮ ಜೀವ ಸಂಜೀವಿನಿ ಕಾರ್ಯಕ್ರಮ, ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ. ಈ ರೀತಿ ಹಂತ ಹಂತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಹಂತ ಹಂತವಾಗಿ ನಾವು ಈ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ವರ್ಗದವರೆಗೂ ಸಿಗುವ ಹಾಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ನೀವು ಸಹ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗುತ್ತೆ. ಅದೇ ರೀತಿ ಈ ತಾಲೂಕಿನ ಎಲ್ಲ ಜನತೆಯ ಸಹಕಾರ ಕೂಡ ಬೇಕಾಗುತ್ತೆ. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ, ನಮ್ಮ ಎಲ್ಲ ಜನತೆ ಕೂಡ ನನ್ನ ಸಪೋರ್ಟ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಪಕ್ಷಾತೀತವಾಗಿ ಬಹಳಷ್ಟು ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್, ಅದರ ಬಗ್ಗೆ ಏನು? ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ, ಮುಖಂಡರ, ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಕಾರ್ಯಕ್ರಮ ರೂಪಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಸರಿ, ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಆದರೆ ನಾವು ಇದು ರೂಪಿಸುವುದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರೂಪಿಸಬಹುದು. ಬಟ್ ಈ ಉಪಯೋಗವನ್ನು ಎಲ್ಲ ಜಾತಿಯವರು ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವೀಕಾರ ಮಾಡಿ ತಗೊಂಡು ಹೋಗ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತೀನಿ. ನಿಮ್ಮ ನಿರೀಕ್ಷೆ ಎಷ್ಟು ಜನ ಬಂದಿದ್ದಾರೆ ಸರ್? ಹೌದು, ನಾವು ನಿರೀಕ್ಷೆ ಮೀರಿ ಕೂಡ ಜನ ಬಂದಿದ್ದಾರೆ. 3 ಪಂಚಾಯಿತಿ ನೀವೇ ನೋಡಿದಿರಾ, ನಿಮ್ಮ ಕಣ್ಣಿಂದ ಎಲ್ಲ ಮಾಧ್ಯಮದ ಮಿತ್ರರು, ನನ್ನ ಸಹೋದರರು, ನಾನು ಈಗ ನೀವು ಕಣ್ಣಿಂದ ನೋಡಿದಿರಾ, ಕಂಡಿದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿದಿರಾ. ಬರೀ 3 ಪಂಚಾಯಿತಿ, ಅಂಬಲಗೆರೆ ಪಂಚಾಯಿತಿ, ಕಪ್ಪಲಪಡಗ ಪಂಚಾಯಿತಿ ಮತ್ತು ಆಲಂಗೂರು ಪಂಚಾಯಿತಿ, ಈ 3 ಪಂಚಾಯಿತಿಯಿಂದ ಸುಮಾರು 7,000ರಿಂದ 8,000ಕ್ಕಿಂತ ಮೇಲ್ಪಟ್ಟು ಜನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಕ್ಕೆ ಎಲ್ಲರೂ ಸಹಕಾರ ಕೂಡ ನನಗೆ ಬೆಂಬಲ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇವತ್ತು ಮುಳಬಾಗಿಲಲ್ಲಿ ತಾವು ಕೊಡ್ತಾ ಇರುವಂತಹ ಪಂಚ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತಾ? ನಾನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಈಗ ಮೊದಲನೇ ಹಂತದಲ್ಲಿ ಮಾತ್ರ
5 ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ. 2ನೇ ಹಂತದಲ್ಲಿ ಇದಕ್ಕಿಂತ ಭಿನ್ನವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾನು ಆಯೋಜನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದು ನಾವು ಈ ಸಂದರ್ಭದಲ್ಲಿ ನಾವು ಘೋಷಣೆ ಹೇಳಿದ್ರೆ ಆಗಲ್ಲ. ಅದು ಈ ಕಾರ್ಯಕ್ರಮಗಳನ್ನ ಮುಗಿದ ಮೇಲೆ ಅದು ಹಂತ ಹಂತವಾಗಿ ನಾವು ಹೇಳ್ತೀವಿ. ಅದು ಹಂತ ಹಂತವಾಗಿ ನೀವೇ ಎಲ್ಲ ಮಾಧ್ಯಮಗಳಿಗೆ ತಿಳಿಸ್ತೀರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಮುಖಾಂತರ ಉಳಿದಿರುವಂತಹ ಇನ್ನ ಚುನಾವಣೆ 2.5 ವರ್ಷ ಇದೆ. ಈ ಒಂದು ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಯಾವುದೇ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈಗ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಲ್ಲ. ನಮ್ಮ ಚುನಾವಣೆ ಇನ್ನೂ ಒಂದು 2.5 ವರ್ಷ ಇದೆ. ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಯ ಮಧ್ಯದಲ್ಲಿ ಅವರ ಭಾವನೆಗಳನ್ನು, ಅವರ ಕಷ್ಟಗಳನ್ನು ನಾವು ನೇರವಾಗಿ ನೋಡಬೇಕಂದ್ರೆ ಅವರ ಜೊತೆಯಲ್ಲಿ ನಾವು ಬೆರಕೆ ಆಗಬೇಕು. ಅದರಿಂದ ನಾವು ಅವರ ಜೊತೆಯಲ್ಲಿ ನಾವು ಮಾತಾಡಕ್ಕೆ, ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಧ್ಯದಲ್ಲಿ ನಾವು ಅವ್ರ ಕಷ್ಟಗಳ ಸುಖಗಳನ್ನು ನೋಡಕ್ಕೆ ನಾವು ಹೋಗ್ತಾ ಇದ್ದೀವಿ ಹೊರತು ನಾವು ಯಾವುದೇ ಈಗ ಎಲೆಕ್ಷನ್ ಬಂದ್ಬಿಡುತ್ತದೆ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಿಲ್ಲ. ಅದರ ಜೊತೆಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಬಲಿಷ್ಠವಾಗಿ ಆಗಬೇಕು ಅಂತ ಈಗ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ. banyak kusaman kali karena mencoba ya. Iya bisa. Oh, ada betul. Sudah. Nah, jam pisan kan mah. Ini jam pisan kan kali. Jam. Ya, ada besar bang. Salam. ಬಂದ್ಬಿಡ್ರಮ್ಮ ಬಂದ್ಬಿಡ್ರಿ.
ಓ ಮೇಲೆ ಆಡೋ ಲೈನ್ ನೋಡಿ ಓ ಬೆಲ್ಲ ಕಿಚೋಡ ಮತ್ತೆ ಹಸ್ರೆ This is man. This man.